ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ. ಮತ್ತೊಮ್ಮೆ ವೀರೇಶ್ ದಾನಿ, ಬಿಜೆಪಿಯ ಕತೆ ಒಂದು ಕಡೆ ಆದರೆ ಕಾಂಗ್ರೆಸ್ನ ಕತೆ ಮತ್ತೊಂದು ಕಡೆ. ಜೆನ್ಯೂನ್ ಆಗಿ ಅವರ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ, ಆರೋಪವನ್ನು ಮಾಡಿದ್ದಾರೆ. ಸೊ ಇದರಿಂದ ಯಾವ ರೀತಿಯಾಗಿ ಎಫೆಕ್ಟ್ ಆಯಿತು ಕಾಂಗ್ರೆಸ್ಗೆ? ರಾಮ್, ಕಾಂಗ್ರೆಸ್ನ ಶಾಸಕರುಗಳು ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಲ ಕಾಂಗ್ರೆಸ್ಸು ಮತ್ತು ವಲಸಿಗ ಕಾಂಗ್ರೆಸ್ ಅನ್ನೋ ಒಂದು ಪದ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಅದರಲ್ಲೂ ವಲಸಿಗ ಆಗಿ ಬಂದಿರತಕ್ಕಂಥ ಶಾಸಕರೇನಿದ್ದಾರೆ, ಬೇರೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಆರಿಸಿ ಇದೀಗ ಶಾಸಕರಾಗಿ ಪಕ್ಷದಲ್ಲಿ ಬಹುದೊಡ್ಡದಾದಂಥ ಧ್ವನಿಯನ್ನು ಎತ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬಿ ಆರ್ ಪಾಟೀಲ್ರವರು, ಹಿರಿಯ ರಾಜಕಾರಣಿ ಮತ್ತು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಬಿ ಆರ್ ಪಾಟೀಲ್ರವರು ಮಾತನಾಡೋ ವಿಚಾರದಲ್ಲಿ ಹಿಂದೆ ಮುಂದೆ ನೋಡೋದೇ ಇಲ್ಲ, ಇದ್ದಿದ್ದಂಗೆ ಮಾತನಾಡುವ ಸ್ವಭಾವ ಬಿ ಆರ್ ಪಾಟೀಲ್ರವ್ರದ್ದು. ಆದರೆ ಬಿ ಆರ್ ಪಾಟೀಲ್ರವರು ಸಿ ಎಂ ಸಿದ್ದರಾಮಯ್ಯನವರಿಗೆ ಪರಮಾಪ್ತ ಸ್ನೇಹಿತರು, ಇಬ್ಬರು ಸಹ ಜೊತೆಗೆ ರಾಜಕಾರಣವನ್ನು ಆರಂಭಿಸಿದಂಥವ್ರು. ಆದರೂ ಸಹ ಬಿ ಆರ್ ಪಾಟೀಲ್ರವರು ಇವತ್ತು ಸಿ ಎಂ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮುಜುಗರ ತರುವಂಥ ಕೆಲಸಗಳನ್ನು ಮಾಡ್ತಾ ಇರೋದು ಕಾಂಗ್ರೆಸ್ ನಾಯಕರುಗಳಲ್ಲಿ ಸಾಕಷ್ಟು ಅಸಮಾಧಾನಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಬಿ ಆರ್ ಪಾಟೀಲ್ರವರು ಇತ್ತೀಚೆಗಷ್ಟೇ ಸಚಿವ ಜಹಮೀರ್ ಅಹಮದ್ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಬಹುದೊಡ್ಡದಾದಂಥ ಆಕ್ರೋಶವನ್ನು ಹೊರಹಾಕಿದ್ರು. ಇದು ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸಹ ಬಹುದೊಡ್ಡದಾದಂಥ ಸುದ್ದಿಯಾಗಿ ಬಿಜೆಪಿಗೆ ಒಂದು ದೊಡ್ಡದಾದಂಥ ಅಸ್ತ್ರ ಆಗುವ ನಿಟ್ಟಿನಲ್ಲಿ ಈಗ ಬಿ ಆರ್ ಪಾಟೀಲ್ರವರ ಹೇಳಿಕೆ ಕಾರಣವಾಯಿತು. ಬಿ ಆರ್ ಪಾಟೀಲ್ರವರ ಹೇಳಿಕೆ ಬಳಿಕವೂ ಸಹ ಬಿ ಆರ್ ಪಾಟೀಲ್ರವರು ಅವರ ಹೇಳಿಕೆ ನಂತರ ಕಳಂಕ ಕಾಂಗ್ರೆಸ್ಗೆ ಬಂದರೂ ಸಹ ಅವರು ಇಲ್ಲಿವರೆಗೂ ಸಹ ಅವರ ಹೇಳಿಕೆಯಿಂದ ಹಿಂಸರಿತಾನೇ ಇಲ್ಲ. ಈಗಲೂ ಸಹ ಅವರು ಹೇಳ್ತಾ ಇರುವಂಥದ್ದು, ನಾನು ಸತ್ಯವನ್ನೇ ಹೇಳ್ತೀನಿ, ಹೋರಾಟ ಮಾಡ್ತೀನಿ, ಇದ್ದಿದ್ದಂಗೆ ಮಾತನಾಡ್ತೀನಿ ಅನ್ನೋ ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಬಹುದೊಡ್ಡದಾದಂಥ ಮುಜುಗರವನ್ನು ತರ್ತಾ ಇರುವಂಥದ್ದು. ಇದಾದ ಬಳಿಕ ನಾವು ನೋಡೋದಾದರೆ ಬೇಳೂರು ಗೋಪಾಲಕೃಷ್ಣ ಅವರು ಸಹ ಬಹುದೊಡ್ಡದಾದಂಥ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇವರು ಒಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು, ಆದರೆ ಸಚಿವ ಸ್ಥಾನ ನನಗೆ ಬಹಳಷ್ಟು ದೂರ ಅನ್ನೋ ಒಂದು ಸುಳಿವು ಸಿಕ್ಕ ಬೆನ್ನಲ್ಲೇ ಇದೀಗ ಬೇಳೂರು ಗೋಪಾಲಕೃಷ್ಣ ಅವರು ಸಹ ಬಹುದೊಡ್ಡದಾಗಿ ಧ್ವನಿಯನ್ನು ಎತ್ತಾ ಇರುವಂಥದ್ದು. ಬೇಳೂರು ಗೋಪಾಲಕೃಷ್ಣ ಅವರು ಸಹ ಸಚಿವ ಜಹಮೀರ್ ಅಹಮದ್ ಅವರ ವಿರುದ್ಧವಾಗಿ ಬಂದಂಥ ಹೇಳಿಕೆ ಸಂದರ್ಭದಲ್ಲಿ ಅವರ ಇಲಾಖೆಯಲ್ಲಿ ಅಕ್ರಮ ನಡೀತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಅವರ ಪಕ್ಷದ ಸಚಿವರ ವಿರುದ್ಧವೇ ನಮ್ಮ ಸಚಿವರು ರಾಜೀನಾಮೆಯನ್ನು ಕೊಡಲಿ, ಮೊದಲು ಅಲ್ಲೂ ಅವರು ನಿರಪರಾಧಿ ಅಂತ ಪ್ರೂವ್ ಆಗಿ ಬರಲಿ ಅನ್ನೋ ಒಂದು ಹೇಳಿಕೆಗಳನ್ನು ಕೊಡೋ ಮೂಲಕ ತಮ್ಮ ಸಚಿವರು ಅಕ್ರಮವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪಕ್ಕೆ ಪುಷ್ಟಿ ಕೊಡೋ ನಿಟ್ಟಿನಲ್ಲಿ ಮಾತನಾಡಿದ್ದು ಸಹ ಕಾಂಗ್ರೆಸ್ಗೆ ಬಹುದೊಡ್ಡದಾದಂಥ ಮುಜುಗರವನ್ನು ತಂದಿಟ್ಟಿತು. ಇದಾದ ಬಳಿಕ ನಾವು ನೋಡೋದಾದರೆ ರಾಜು ಕಾಗೆ, ಇವರು ಸಹ ಈ ಹಿಂದೆ ಬಿಜೆಪಿಯಲ್ಲಿದ್ದಂಥವರು, ಅದಾದ ಬಳಿಕ ಕಾಂಗ್ರೆಸ್ಗೆ ಬಂದು ಈಗ ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರಾಗಿದ್ದಾರೆ. ಇವರು ಸಹ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ಹಿಂದೆ ಮುಂದೆ ನೋಡೋದಲ್ಲ, ಇದ್ದಿದ್ದಂಗೆ ಮಾತನಾಡ್ತಾರೆ. ಖಡಕ್ಕಾಗಿ ಮಾತನಾಡುವಂಥ ಕಾಗೆ ಅವರ ಹೇಳಿಕೆಗಳು ಸಹ ಇದೀಗ ಕಾಂಗ್ರೆಸ್ಗೆ ಸಾಕಷ್ಟು ಮುಜುಗರವನ್ನು ತರ್ತಾ ಇರುವಂಥದ್ದು. ನಾನು ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ, ಆದರೆ DPR ಇಲಾಖೆಯಿಂದ ನನಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ, ಕೆಲಸಗಳು ಆಗ್ತಾ ಇಲ್ಲ, ನನಗೊಂದು ರಸ್ತೆಯನ್ನು ಸಹ ಮಾಡಲಿಕ್ಕೆ ಆಗಲಾರದಂಥ ಸ್ಥಿತಿಯಲ್ಲಿ ನಾನು ಇವತ್ತು ಇದೇನೆ ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸರ್ಕಾರಕ್ಕೆ ಮುಜುಗರವನ್ನು ತಂದಿರುವುದನ್ನು ನಾವು ನೋಡ್ತಾ ಇರುವಂಥದ್ದು. ಇದಾದ ಬಳಿಕ ನಾವು ನೋಡೋದಾದರೆ ಬಿ ನಾಗೇಂದ್ರ, ಬಳ್ಳಾರಿಯ ಗ್ರಾಮೀಣ ಶಾಸಕರಾಗಿದ್ದಂಥ ಬಿ ನಾಗೇಂದ್ರ ಅವರು, ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡದಾದಂಥ ಡ್ಯಾಮೇಜ್ ಆಗಿದ್ದು ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂತಂದರೆ ಬಿ ನಾಗೇಂದ್ರ ಅವರು ಸಿ ಎಂ ಸಿದ್ದರಾಮಯ್ಯನವರ ಪರಮಾಪ್ತ ಶಿಷ್ಯರು, ಆದರೆ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡು ಒಂದೇ ವರ್ಷಕ್ಕೆ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂತು. ಯಾಕಂತಂದರೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ 100 ಕೋಟಿ ರೂಪಾಯಿ ಹಗರಣ ಏನಿದೆ, ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡದಾದಂಥ ಡ್ಯಾಮೇಜ್ ಆಯಿತು. ಮತ್ತು ಈ ಪ್ರಕರಣ ಇದೀಗ ಸಿಬಿಐನಿಂದ ತನಿಖೆಯೂ ಸಹ ನಡೀತಾ ಇರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಪದೇ ಮುಜುಗರಕ್ಕೊಳಗಾಗ್ತಾ ಇದೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಲೋಕಸಭೆ ಚುನಾವಣೆ ಸಂದರ್ಭದಲ್ಲೂ ಸಹ ಈ ಹಗರಣವನ್ನು ಪ್ರಸ್ತಾಪ ಮಾಡಿ ಭಾಷಣವನ್ನು ಮಾಡಿದ್ದನ್ನು ಸಹ ನಾವು ನೋಡಿರುವುದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾಗೇಂದ್ರ ಅವರು ಸಹ ಬಹುದೊಡ್ಡದಾದಂಥ ಏನು ಕಳಂಕ ಆಗಿರುವಂಥದ್ದು. ನಾಗೇಂದ್ರ ಅವರು ಸಹ ಹಿಂದೆ ಜನಾರ್ದನ್ ರೆಡ್ಡಿ, ರಾಮುಲು ಅವರ ಜೊತೆಗೆ ಬಿಜೆಪಿಯಲ್ಲಿ ಇದ್ದಂಥವರು, ಆದರೆ ಸಿ ಎಂ ಸಿದ್ದರಾಮಯ್ಯನವರು ನಂಬಿಕೊಂಡು ಬಂದು ಕಾಂಗ್ರೆಸ್ನಲ್ಲಿ ಇರೋದ್ರಿಂದ ಇದೀಗ ಅವರಿಂದನೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಡೆ ಕಳಂಕ ಬರ್ತಾ ಇರೋದು ಕಾಂಗ್ರೆಸ್ ನಾಯಕರುಗಳಿಗೆ ಇರುಸು ಮುರುಸು ತರ್ತಾ ಇರುವಂಥದ್ದು. ಇದಾದ ಬಳಿಕ ನಾವು ನೋಡೋದಾದರೆ ವಿಠಲ್ ಕಟಕದೊಂಡ, ನಾಗಠಾಣ ಶಾಸಕರಾಗಿರ್ತಕ್ಕಂಥ ಇವರು ಸಹ ಸಚಿವ ಜಮೀರ್ ಅಹಮದ್ ವಿರುದ್ಧವಾಗಿಯೇ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕುವ ಮೂಲಕ ಸರ್ಕಾರಕ್ಕೂ ಸಹ ಮುಜುಗರವನ್ನು ತಂದಿರುವಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಮುಜುಗರವನ್ನು ತಂದಿರುವಂಥದ್ದು. ಇದಾದ ಬಳಿಕ ನಾವು ಇನ್ನೊಬ್ಬರು ನೋಡೋದಾದರೆ ಹಿರಿಯ ಶಾಸಕರಾಗಿರ್ತಕ್ಕಂಥ NY ಗೋಪಾಲಕೃಷ್ಣ ಅವರು ಸಹ ಕಾಂಗ್ರೆಸ್ನಲ್ಲೇ ಇದ್ದರೂ ಸಹ ಒಂದು ಬಾರಿ ಅವರು ಬಿಜೆಪಿಗೆ ಹೋಗಿ ಕೂಡ್ಲಿಗಿಯಿಂದ ಶಾಸಕರಾಗಿದ್ದರು, ಮತ್ತೆ ಇದೀಗ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಶಾಸಕರಾಗಿದ್ದಾರೆ. ಇವರು ಸಹ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರೋ ಹಿನ್ನೆಲೆಯಲ್ಲಿ ಈಗಲೂ ಸಹ ಅವರು ಧ್ವನಿಯನ್ನು ಎತ್ತಾ ಇದ್ದಾರೆ. ನನಗೆ ಒಂದೇ ಒಂದು ರಸ್ತೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಒಂದೇ ಒಂದು ಶಾಲೆಯನ್ನು ಸಹ
ಸಹ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅನ್ನೋದ್ರ ಮೂಲಕ ಸರ್ಕಾರದಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನ ಕಾಂಗ್ರೆಸ್ ಶಾಸಕರುಗಳು ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಾ ಇರತಕ್ಕಂಥ ಈ ಎಲ್ಲ ಶಾಸಕರುಗಳು ಸಹ ವಲಸಿಗ ಕಾಂಗ್ರೆಸ್ಸಿಗರಾಗಿರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಶಾಸಕರಿಂದ ಸಾಕಷ್ಟು ಮುಜುಗರ ಆಗ್ತಾ ಇರೋದು ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸಿಗ ಕಾಂಗ್ರೆಸ್ಸಿಗರು ಅನ್ನೋ ಒಂದು ಫೈಟ್ ಶುರುವಾಗಲಿಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ರಾಮ್, ವೀರೇಶ್ ದಾನಿ, ಕಾಂಗ್ರೆಸ್ನ ಕಥೆ ಇದೆಯಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ರಾಜ್ಯದಲ್ಲಿ. ಯಾಕೆ ಅಂತ ಅಂದರೆ ವಿಪಕ್ಷಗಳು ಆರೋಪವನ್ನು ಮಾಡೋದನ್ನು ನಾವು ಸಹಜವಾಗಿ ಗಮನಿಸಿದ್ದೀವಿ. ಅದನ್ನು ಜನ ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಆದರೆ ಸ್ವಪಕ್ಷದ ನಾಯಕರೇ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾರೆ, ಭ್ರಷ್ಟಾಚಾರ ಆರೋಪ ಮಾಡ್ತಾರೆ, ಮಂತ್ರಿಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನು ಮಾಡ್ತಾರೆ. ಸೊ ಇಷ್ಟೆಲ್ಲ ಆದರೆ ಮುಂದಿನ ದಿನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ? ರಾಮ್, ನಾವು ನೋಡೋದಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡದಾದ ಬಹುಮತ ಏನು ಬಂದಿದೆ, ಈ ಬಹುಮತನೇ ಒಂದು ಕಡೆ ಕಾಂಗ್ರೆಸ್ನ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದರೆ ಕಾಂಗ್ರೆಸ್ನಲ್ಲಿ 140 ಶಾಸಕರಿದ್ದಾರೆ. ಹೀಗಾಗಿ ಬಹುದೊಡ್ಡದಾದಂಥ ಬಹುಮತ ಬಂದ ಬಳಿಕ ಒಂದು ಕಡೆ ವಲಸಿಗ ಶಾಸಕರುಗಳು ಸಾಕಷ್ಟು ಧ್ವನಿಯನ್ನು ಎತ್ತಾ ಇದ್ದಾರೆ. ಮೂಲ ಕಾಂಗ್ರೆಸ್ಸಿಗರು ಏನಿದ್ದಾರೆ ಇವರು ಪಕ್ಷಕ್ಕೆ ನಿಷ್ಠರಾಗಿ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಆದರೆ ವಲಸಿಗ ಕಾಂಗ್ರೆಸ್ಸಿಗರ ಶಾಸಕರೇನಿದ್ದಾರೆ ಇವರು ಬಹುದೊಡ್ಡದಾದಂಥ ಧ್ವನಿಯನ್ನು ಎತ್ತಾ ಇದ್ದಾರೆ, ಸರ್ಕಾರಕ್ಕೆ ಮುಜುಗರವನ್ನು ತರ್ತಾ ಇದ್ದಾರೆ. ಹೀಗಾಗಿನೇ ಮೂಲ ಕಾಂಗ್ರೆಸ್ಸಿಗರು ವಲಸಿಗ ಕಾಂಗ್ರೆಸ್ಸಿಗರು ಅನ್ನೋ ಒಂದು ಚರ್ಚೆ ಇದೀಗ ಕಾಂಗ್ರೆಸ್ನಲ್ಲಿ ಬಹುಜೋರಾಗಿ ಕೇಳ್ತಾ ಇರುವಂಥದ್ದು. ಅದಾದ ಬಳಿಕ ಈ ಶಾಸಕರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಗಳು ಕೊಡುವಂಥ ಶಾಸಕರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಮೂಲ ಕಾಂಗ್ರೆಸ್ಸಿಗರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರ ಬಳಿಯೂ ಸಹ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸಿಗ ಕಾಂಗ್ರೆಸ್ಸಿನ ರಿಂದ ಈಗ ಕಾಂಗ್ರೆಸ್ಗೆ ಮುಜುಗರ ಉಂಟಾಗ್ತಾ ಇರುವಂಥದ್ದು. ರಾಮ್, ಒಂದು ಭಾಳ ಪ್ರಮುಖವಾಗಿ ಈಗ ಬಿ ಜೆ ಪಿ, ನಾವು ಕಾಂಗ್ರೆಸ್ನ ಕತೆ ಇದೊಂದು ಹೌದು, ಆದರೆ ಬಿ ಜೆ ಪಿ ಕತೆ ಏನು ಭಿನ್ನವಾಗಿದೆ. ಯಾಕೆಂತ ಹೇಳಿದರೆ ಬಿ ಜೆ ಪಿ ವಿಪಕ್ಷ ಸ್ಥಾನದಲ್ಲಿದೆ ಮತ್ತು ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಅವರು ನಿಂತ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಒಂದು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಪದೇ ಪದೇ ಬರ್ತಾ ಇರೋದು, ಅದರಲ್ಲಿ ಈ ಎಲ್ಲ ನಾಯಕರುಗಳು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಂದಿಷ್ಟು ನಾಯಕರು ಅವರ ವಿರುದ್ಧ ಸರಿಯಾದಂಥ ಕ್ರಮ ಆಗ್ತಾ ಇಲ್ಲ. ಜೊತೆಗೆ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿತಾ ಇರುವಂಥ ನಾಯಕರಿಗೂ ಇವ್ರುಗಳು ಯಾಕೆ ಇವರ ಬಾಯಿ ಮುಚ್ಚಿಸುವಂಥ ಕೆಲಸ ಆಗ್ತಾ ಇಲ್ಲ? ಅಕಸ್ಮಾತ್ ಆಗಿ ಇವರ ವಿರುದ್ಧ ಕ್ರಮ ಆದರೆ ಸರ್ಕಾರಕ್ಕೆ ಏನಾದರೂ ಸಂಕಷ್ಟ ಆಗುವಂಥ ಭಯಾನ ಅಂತ? ಖಂಡಿತವಾಗಿಯೂ ರಾಮ್, ಯಾಕಂತಂದರೆ ಯಾರದೇ ವಿರುದ್ಧವಾಗಿಯೂ ಸಹ ಒಂದು ಕ್ರಮವನ್ನು ಕೈಗೊಳ್ಳಬೇಕಾದ್ರೆ ಆ ಪಕ್ಷದ ಹೈಕಮಾಂಡ್ ಸಾಕಷ್ಟು ಹಿನ್ನೆಲೆಯನ್ನು ತೆಗೆದುಕೊಳ್ಳುತ್ತೆ. ಯಾಕಂತಂದರೆ ಆ ಶಾಸಕರನ್ನ ಪಕ್ಷದಿಂದ ಒಂದು ಕಡೆ ತೆಗೆದು ಹಾಕಿದರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಂಡ್ರೆ ಒಂದು ಕಡೆ ಪಕ್ಷಕ್ಕೆ ಡ್ಯಾಮೇಜು, ಇನ್ನೊಂದು ಕಡೆ ಆ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅಳೆದು ತೂಗಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಪಕ್ಷದ ನಾಯಕರುಗಳು ಮುಂದಾಗ್ತಾರೆ. ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಶಾಸಕರುಗಳೇ ಬಹಿರಂಗವಾಗಿ ಒಂದು ಆಕ್ಷೇಪವನ್ನು ಏನು ಎತ್ತಾ ಇದ್ದಾರೆ. ಸರ್ಕಾರದ ಏನು ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಅನುದಾನ ಹಂಚಿಕೆ ವಿಚಾರ ಆಗಿರ್ಬೋದು, ಮತ್ತು ಸಚಿವ ಸ್ಥಾನದ ವಿಚಾರ ಆಗಿರ್ಬೋದು, ಮತ್ತು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಿಎಂ ಸ್ಥಾನದ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ ನಾಯಕರುಗಳು ಎಲ್ಲರೂ ಸಹ ಬಾಯಿ ಮುಚ್ಚಿಕೊಂಡು ಇರಿ ಅಂತ ಹೇಳಿ ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ಕೊಟ್ಟ ಬಳಿಕವೂ ಸಹ ಮಾತನಾಡ್ತಾ ಇರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಒಂದು ಕಡೆ ಕಂಟಕ ಎದುರಾಗ್ತಾ ಇರುವಂಥದ್ದು ಮತ್ತು ಒಂದು ಕಡೆ ಶಾಸಕರುಗಳೇ ನೇರವಾಗಿ ಮಾತನಾಡ್ತಾ ಇರೋದ್ರಿಂದ ಒಂದು ಕಡೆ ಪಕ್ಷಕ್ಕೆ ಮುಜುಗರ ಆಗ್ತಾ ಇರೋದನ್ನು ನಾವು ಮೇಲಿಂದ ಮೇಲೆ ಒಂದು ಕಡೆ ನೋಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಬಿ ಜೆ ಪಿಯಲ್ಲೂ ಸಹ ಅದೇ ಪರಿಸ್ಥಿತಿ ಇರುವಂಥದ್ದು. ಆದರೆ ಬಿ ಜೆ ಪಿಯಲ್ಲಿ ಶಾಸಕರ ಸಂಖ್ಯೆ ಕಡಿಮೆ ಇದ್ದರೂ ಸಹ, ಅದು ಶಿಸ್ತಿನ ಪಕ್ಷ ಆಗಿದ್ರೂ ಸಹ ಅಲ್ಲೂ ಸಹ ಶಿಸ್ತನ್ನು ಮೀರಿ ವರ್ತನೆ ಮಾಡ್ತಾ ಇರುವಂಥ ಶಾಸಕರುಗಳ ನಡೆಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ರಾಜ್ಯಾಧ್ಯಕ್ಷರ ವಿಚಾರ ಆಗಿರ್ಬೋದು, ಮತ್ತು ಅಧಿಕಾರ ಹಂಚಿಕೆ ವಿಚಾರಗಳಾಗಿರ್ಬೋದು, ಮತ್ತು ಏನು ಭಿನ್ನರ ತಂಡ ಏನು ನಡೆದುಕೊಳ್ಳೋ ರೀತಿ ಆಗಿರ್ಬೋದು, ಅವರ ಹೇಳಿಕೆಗಳಿಂದನೂ ಸಹ ಶಿಸ್ತಿನ ಪಕ್ಷದಲ್ಲೂ ಸಹ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಬಿ ಜೆ ಪಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಆಗಿರ್ಬೋದು, ಎರಡೂ ಪಕ್ಷಗಳಲ್ಲೂ ಸಹ ವಲಸಿಗ ನಾಯಕರುಗಳೇನಿದ್ದಾರೆ ಈ ವಲಸಿಗ ನಾಯಕರುಗಳಿಂದನೇ ಇದೀಗ ಸಾಕಷ್ಟು ವದಂತಿಗಳು ಮತ್ತು ಕಳಂಕಗಳು ಮತ್ತು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ರಾಮ್, ಸೊ ಕ್ರಮ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇಲ್ಲ ಅಂತ ಅಂದರೆ ಸರ್ಕಾರದ ವಿರುದ್ಧ ಕೆಲವು ಶಾಸಕರು ಮಾಡ್ತಾ ಇರುವಂಥ ಆರೋಪಗಳು ನಿಜ ಅಂತ ಆಯಿತು. ಫಾರ್ ಎಕ್ಸಾಂಪಲ್ BR ಪಾಟೀಲ್ ಮಾಡಿರುವಂಥ ಆರೋಪ, ಸಚಿವರ ಮೇಲೇನೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ, ಅದು ಕೂಡ ಜಮೀರ್ ಅಹಮದ್ ಖಾನ್ ಅಂತವ್ರ ಮೇಲೆ. ಸೊ ಅಂಥವರ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ? ಜಮೀರ್ ಅಹಮದ್ ವಿರುದ್ಧ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ BR ಪಾಟೀಲ್. ಖಂಡಿತವಾಗಿಯೂ ರಾಮ್, ಸರ್ಕಾರದಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ. ಆ ನಿಟ್ಟಿನಲ್ಲೇ ಈಗಾಗಲೇ ಶಾಸಕರುಗಳು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಅದನ್ನು ಕಾಂಗ್ರೆಸ್ ಹೈಕಮಾಂಡು ಭಾಳಷ್ಟು ಸೀರಿಯಸ್ ಆಗಿ ಪರಿಗಣಿಸಿರುವಂಥದ್ದು. ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಸಹ ಹೇಳ್ತಾ ಇರುವಂಥದ್ದು ಏನಂತಂದರೆ ಶಾಸಕರುಗಳು ಮಾತನಾಡ್ತಾ ಇರೋದು ಸರಿ ಇದೆ. ಆ ನಿಟ್ಟಿನಲ್ಲೇ ಇದೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಮುಂದಾಗುವ ಮೂಲಕ ಸಚಿವರುಗಳಿಗೂ ಸಹ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಚಿವರುಗಳು ಸಹ ಶಾಸಕರುಗಳಿಗೆ ಸರಿಯಾಗಿ ಸ್ಪಂದಿಸಬೇಕು, ಸರಿಯಾಗಿ ಅವರ ಕೆಲಸಗಳನ್ನು ಮಾಡಿಕೊಡ್ಬೇಕು. ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಗಳಿಗೆ
ಅವಕಾಶವನ್ನು ಮಾಡಿಕೊಡಬೇಡಿ ಅಂತ ಹೇಳಿ ಸಚಿವರನ್ನು ಕಿವಿ ಹಿಂಡುವ ಕೆಲಸವನ್ನು ಸಹ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮಾಡಿದ್ದಾರೆ. ಆದರೆ ನಾವು ಬಹಿರಂಗವಾಗಿ ನೋಡೋದಾದರೆ ಏನು ಬೇರೆ ಪಕ್ಷಗಳಿಂದ ವಲಸಿಗರಾಗಿ ಏನು ಬಂದಿದ್ದಾರೆ ಕಾಂಗ್ರೆಸ್ಗೆ, ಅವರಿಂದನೇ ಇದೀಗ ಸಾಕಷ್ಟು ಕಾಂಗ್ರೆಸ್ಗೆ ಕಳಂಕ ಎದುರಾಗ್ತಾ ಇರೋದನ್ನು ನೋಡ್ತಾ ಇರುವಂಥದ್ದು. ರಾಮ್, ಎಸ್, ಇನ್ನೊಂದು ಭಾಳ ಪ್ರಮುಖವಾಗಿ ಬಿ ನಾಗೇಂದ್ರ ಅವರು ವಿಚಾರಕ್ಕೆ ಬರೋದಾದರೆ, ಈಗ ಸಂಪುಟ ಪುನರ್ರಚನೆ ಆಗುತ್ತೆ, ನಾಗೇಂದ್ರ ಅವರು ಕೂಡ ಮತ್ತೊಮ್ಮೆ ಸಂಪುಟ ಸೇರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಾಗೇಂದ್ರ ಅವರು ನೆನಪಿರಬೇಕು, ಜೈಲಿಗೆ ಹೋಗಿ ಬಂದಂಥ ನಾಯಕ. ಸೊ ಅವರನ್ನು ಮತ್ತೊಮ್ಮೆ ಸಂಪುಟಕ್ಕೆ ಸೇರಿಸಿಕೊಂಡ್ರೆ ಅದು ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ಬೋದಾ? ಖಂಡಿತವಾಗಿಯೂ ರಾಮ್, ನಾಗೇಂದ್ರ ಅವರು ಕೇವಲ ಜೈಲಿಗೆ ಹೋಗಿ ಬಂದಿಲ್ಲ, ಅವರ ವಿರುದ್ಧ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ತನಿಖಾ ಸಂಸ್ಥೆಗಳು, CBI ಆಗಿರ್ಬೋದು, IT ಆಗಿರ್ಬೋದು, ED ಆಗಿರ್ಬೋದು, SIT ಆಗಿರ್ಬೋದು, ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ತನಿಖಾ ಸಂಸ್ಥೆಗಳು ಏನಿವೆ, ಆ ಎಲ್ಲ ತನಿಖಾ ಸಂಸ್ಥೆಗಳಲ್ಲೂ ಸಹ ನಾಗೇಂದ್ರ ಅವರ ಮೇಲೆ ಆರೋಪ FIRಗಳಾಗಿರುವುದು ಮತ್ತು ಅವರ ಮೇಲೆ ಆರೋಪಗಳು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರು ಆ ತನಿಖೆಗಳನ್ನು ಸಹ ಎದುರಿಸಿ ಅವರು ಆ ಕ್ಷೇತ್ರದಲ್ಲಿ ಸಾಕಷ್ಟು ಹಿಡಿತವನ್ನು ಹೊಂದಿರುವಲ್ಲಿ ಅವರು ಶಾಸಕರಾಗಿ ಪದೇ ಪದೇ ಗೆದ್ದು ಬರ್ತಾನೆ ಇದ್ದಾರೆ. ಹೀಗಾಗಿನೇ CM ಸಿದ್ದರಾಮಯ್ಯನವರಿಗೆ ಪರಮಾಪ್ತ ಶಾಸಕರಾಗಿರುವಂಥವರು ನಾಗೇಂದ್ರ ಅವ್ರನ್ನ ಸಾಕಷ್ಟು ಉತ್ಸುಕತೆಯಿಂದನೇ ಅವರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡ್ರು. ಆದರೆ ವಾಲ್ಮೀಕಿ ನಿಗಮದ ಹಗರಣ ಏನಾಯಿತು, ಅದರಲ್ಲಿ ಬಹುದೊಡ್ಡದಂಥ ಹಣ ವರ್ಗಾವಣೆ ಆಗಿರುವಂಥದ್ದು ಮತ್ತು ಅಲ್ಲಿ ಅಕ್ರಮವಾಗಿರುವುದು ಸಾಬೀತಾಗಿರೋ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದಿದ್ದಾರೆ. ಆದರೆ ರಾಜ್ಯ SIT ತನಿಖೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಕ್ಲೀನ್ ಚೀಟ್ ಸಿಕ್ಕ ಬಳಿಕ CM ಸಿದ್ದರಾಮಯ್ಯನವರು ಸಹ ಬಹಿರಂಗವಾಗಿ ಹೇಳಿದರು, ನಾಗೇಂದ್ರ ಅವ್ರನ್ನ ಮುಂದಿನ ಸಚಿವ ಸಂಪುಟ ಪುನರ್ರಚನೆ ವೇಳೆ ಮತ್ತೆ ಅವ್ರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಆದರೆ ಇತ್ತೀಚೆಗಷ್ಟೇ ಕಳೆದ 15-20 ದಿನಗಳ ಹಿಂದೆ ಅಷ್ಟೇ ಅವರ ವಿರುದ್ಧವಾಗಿ ಇದೀಗ CBI ತನಿಖೆಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರನ್ನ ಇದೀಗ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಮ್ಮೆ ಯೋಚಿಸುವಂತ ಪರಿಸ್ಥಿತಿ ಬಂದಿರುವಂತದ್ದು ಮತ್ತು ಅವರು ವಲಸಿಗ ಶಾಸಕರಾಗಿರೋ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಯಾವ ರೀತಿಯಾದಂಥ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ರಾಮ್, ಎಸ್, ಥ್ಯಾಂಕ್ ಯು ವೀರೇಶ್ ಜಾನಿ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ಗಮನಿಸಿದ್ರಲ್ಲ, ಇದು ಕೇವಲ ಕಾಂಗ್ರೆಸ್ನ ಕಥೆಯಲ್ಲ, BJPಯಲ್ಲೂ ಹಿಂಗೆ ಇದೆ ಮತ್ತು ಕಾಂಗ್ರೆಸ್ನಲ್ಲೂ ಇದ್ದೇ ಇದೆ. ಆದರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ವಲಸಿಗ ನಾಯಕರಿಂದ ಎರಡೂ ಪಕ್ಷಗಳಿಗೂ ಡ್ಯಾಮೇಜ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮೂಲ ಕಾಂಗ್ರೆಸ್ಸಿಗರು, ಮೂಲ BJPಗರು ಅಂತ ಇದ್ದಾರಲ್ಲ, ಅವರಿಗೂ ಹೇಳ್ತಾ ಇರೋದು ಈ ವಲಸಿಗರಿಂದನೇ ನಮಗೆ ಸಮಸ್ಯೆ ಆಗ್ತಾ ಇದೆ, ಅವರ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಅಂತ ಹೇಳಿ. ಇದೆಲ್ಲದರ ನಡುವೆ ಇನ್ನೊಂದು ಪ್ರಶ್ನೆಯೂ ಕೂಡ ಜನಸಾಮಾನ್ಯರಲ್ಲಿದೆ, ಕೇವಲ ವಲಸಿಗರ ನಾಯಕರಿಂದ ಮಾತ್ರ ಪಕ್ಷಗಳಿಗೆ ಡ್ಯಾಮೇಜ್ ಆಗ್ತಾ ಇದೆಯಾ ಅಂತ ಹೇಳಿ. ಇಲ್ಲ, ಖಂಡಿತವಾಗಿಯೂ ಮೂಲ ನಾಯಕರಿಂದ ಅಥವಾ ಮೂಲ ಕಾಂಗ್ರೆಸ್ಸಿಗರಿಂದ, ಮೂಲ BJPಯಿಂದ ಆಯಾ ಪಕ್ಷಗಳಿಗೆ ಡ್ಯಾಮೇಜ್ ಆಗ್ತಾನೆ ಇದೆ. ಇದು ರಾಜಕಾರಣದಲ್ಲಿ ಸಹಜ. ಆಯಾ ಪಕ್ಷಗಳು ಯಾವ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದ್ ನೋಡೋಣ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.